ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನೊಂದು ಹೊಸ ಕಾರ್ ಕಿಯಾ ಸೈರಸ್ ಅಂತಾರೆ. ಇದೊಂದು ಕ್ರಾಸ್ ಓವರ್ ಕಾರು. ಅಂದರೆ ನಿಮಗೆ ಸೀಡನು ಮತ್ತು ಹ್ಯಾಚ್ ಬ್ಯಾಕು ಇದು ಎರಡು ಮಿಕ್ಸಿಗೆ ಕ್ರಾಸ್ ಓವರ್ ಅಂತಾರೆ. ಎಸ್ ಯು ಅಂದರೆ ಪ್ಯೂರ್ ಎಸ್ ಯು ಅದು ಬೇರೆ, ಇದು ಕ್ರಾಸ್ ಓವರ್ ಅಂದರೆ ಮಿನಿ ಎಸ್ ಯು ಅನ್ಬೋದು. ಈ ಕಾರು ಕಿಯಾ ಕಂಪನಿ ಅವರು ತಯಾರು ಮಾಡ್ತಾ ಇದ್ದಾರೆ. ಇವಾಗ 2025ರಲ್ಲಿ ರಿಲೀಸ್ ಆಗಿದೆ ಮಾರ್ಕೆಟಲ್ಲಿ. ಆಲ್ರೆಡಿ ಬುಕ್ಕಿಂಗು ಸ್ಟಾರ್ಟ್ ಆಗಿದೆ. ಬನ್ನಿ ಇವತ್ತು ನೋಡೋಣ ಕಿಯಾ ಸೈರಸ್ ಹೇಗಿದೆ, ಇದರದ್ದು ಫ್ಯೂಚರ್ಸ್ ಏನಿದೆ, ಟೆಕ್ನಿಕಲ್ ಫೀಚರ್ಸು, ಸೇಫ್ಟಿ ಏನಿದೆ, ಮತ್ತು ಈ ಕಾರ್ನ ನಾವು ತೊಗೋಬೋದಾ, ಇದು ಏನಿದೆ, ರಿವ್ಯೂ ಏನಿದೆ, ಆಮೇಲೆ ಮಾಡೆಲ್ ಹೇಗಿದೆ, ಇದನ್ನು ನಾವು ನೋಡೋಣ. ಫಸ್ಟ್ ಬಂದರೆ ನಾವು ಕಿಯಾ ಇದೊಂದು ಹಳೆಯ ಕಂಪ್ನಿ, ಅಂದರೆ ಕೊರಿಯನ್ ಕಂಪ್ನಿ. ಇದು ನಿಮಗೆ ಇಂಡಿಯಾದಲ್ಲಿ 2017ರಲ್ಲಿ ಬಂದಿದೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್. ಇದರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಆಂಧ್ರ ಪ್ರದೇಶಲ್ಲಿದೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಅಂದರೆ ಸೆಟ್ ಮಾಡಿದ್ದಾರೆ ಇಲ್ಲಿ ಆಂಧ್ರ ಪ್ರದೇಶಲ್ಲಿ. ನಾವು ಯಾವುದೇ ಕಾರ್ ತೊಗೋಬೇಕಾದ್ರೆ ಫಸ್ಟ್ ನೋಡಬೇಕು ಕಂಪ್ನಿ ಬ್ರ್ಯಾಂಡ್ ಎಷ್ಟು ಹಳೆ ಬ್ರ್ಯಾಂಡ್ ಅಂತೇಳಿ. ಇದು ಕಿಯಾ ಕಂಪನಿ ಕೊರಿಯಾದಲ್ಲಿ 1944ರಲ್ಲಿ ಸ್ಟಾರ್ಟ್ ಆಗಿತ್ತು. ಇವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಸುಮಾರು ಕಡೆ ಇದೆ, ಒಂದು 6-7 ಕಂಟ್ರೀಸಲ್ಲಿದೆ. ಇವರು ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟು ಮಾಡ್ತಾರೆ ತುಂಬ ಕಾರ್ಗಳು. ಹಾಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇವಾಗ ತುಂಬ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಹಳೆಯ ಕಂಪನಿ ಕಿಯಾ, ತುಂಬ ಹಳೆಯದು, ಸುಮಾರು ಒಂದು 70-80 ವರ್ಷದ ಹಳೆಯ ಕಂಪನಿ. ಇವ್ರದ್ದು ಒಳ್ಳೆ ಬ್ರ್ಯಾಂಡ್ ಸೆಟ್ ಇದೆ. ಹಾಗಾದರೆ ಕಿಯಾ ಕಂಪ್ನಿ ಬಗ್ಗೆ ನೋಡಿದ್ವಿ. ಕಿಯಾ ಕಂಪ್ನಿ ಸುಮಾರು ಸೋನೆಟ್, ಸೆಲ್ಟೋಸ್ ಅಂತೇಳಿ ತುಂಬ ಮಾಡೆಲ್ ಕಾರ್ನ ರಿಲೀಸ್ ಮಾಡಿದ್ದು ಇಂಡಿಯನ್ ಮಾರ್ಕೆಟಿಗೆ. ಒಳ್ಳೆ ಸೇಲ್ಸು ಇದೆ. ಹಾಗೆ ಕಿಯಾ ಸೈರಸ್ ಅಂತೇಳಿ ಹೊಸ ಮಾಡೆಲ್ನ ರಿಲೀಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೋಡೋ ಬನ್ನಿ. ಫಸ್ಟು ಇದ್ರ ಪ್ರೈಸ್ ನೋಡಿದ್ರೆ ನಿಮಗೆ 9ರಿಂದ 15 ಲಕ್ಷ ತನಕ ಕೊಟ್ಟಿದ್ದಾರೆ. ವೇರಿಯಂಟ್ಸ್ ಬೇರೆ ಬೇರೆ, ಇದಕ್ಕೆ ಬೇರೆ ಬೇರೆ ವೇರಿಯಂಟ್ಸ್ಗೆ ಬೇರೆ ಬೇರೆ ರೇಟ್ ಇದೆ. ಬೇಸಿಕ್ 9ರಿಂದ ಕೊಟ್ಟಿದ್ದಾರೆ. ನಿಮಗೆ ಆನ್ ರೋಡು ಒಂದು 10-11ಕ್ಕೆ ಆಗ್ಬೋದು. ಬೇಸಿಕ್ ಮಾಡಲ್. ಇದು ಡೀಸೆಲ್ 1.5 ಲೀಟ್ರ್ ಡೀಸೆಲ್ ಇಂಜಿನ್ ಇದೆ. ಯಾಕಂದರೆ ನಾವು ಕಾರ್ ತೊಗೋಬೇಕಾದ್ರೆ ಅರ್ಧದ್ದು ಕೆಪಾಸಿಟಿ ಬೇಕು. ಅಂದರೆ ಈಗ ಒಂದು ಎಸ್ ಯು ಅಂದರೆ ಒಂದು 5 ಜನ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಪಿಕಪ್ ಇರಬೇಕು, ಎಳಿಬೇಕು ಗಾಡಿ ಕೂತಾಗ. ಹಾಗಾಗಿ ಅದ್ರದ್ದು ಮೇಲೆ ಡಿಪೆಂಡ್, ಇಂಜಿನ್ ಮೇಲೆ ಡಿಪೆಂಡ್ ಆಗುತ್ತೆ, ಇಂಜಿನ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇಂಜಿನ್ ಕೆಪಾಸಿಟಿ ಜಾಸ್ತಿ ಇದ್ದಂಗೆ ಅದನ್ನು ಏನಂತ ಹೇಳ್ತಾರೆ ಅಂದರೆ ಟಾರ್ಕ್ ಅಂತಾರೆ. ಟಾರ್ಕ್ ಜಾಸ್ತಿ ಆದಂಗೆ ನಮಗೆ ಎಳೆಯ ಕೆಪಾಸಿಟಿ ಜಾಸ್ತಿ ಇರುತ್ತೆ ಕಾರಲ್ಲಿ. ಎಳೆಯ ಕೆಪಾಸಿಟಿ ಜಾಸ್ತಿ ಇದ್ದಂಗೆ ನಿಮಗೆ ಮೈಲೇಜು ಕಮ್ಮಿ ಆಗುತ್ತೆ. ನಾವು ಯಾವುದೇ ಕಾರ್ ತೊಗೋಬೇಕಾದ್ರೆ ಟಾರ್ಕ್ ಮತ್ತು ಮೈಲೇಜು ಎರಡು ಬ್ಯಾಲೆನ್ಸ್ ಮಾಡಿ ತೊಗೋಬೇಕು. ಮೈಲೇಜ್ ಬೇಕಂತೇಳಿ ಮೈಲೇಜಿಗೆ ಹೋದರೆ ಟಾರ್ಕ್ ಸಿಗಲ್ಲ. ನೀವು ಹೈವೇಯಲ್ಲಿ ಓಕೆ, ಆದರೆ ಘಾಟ್ ಸೆಕ್ಷನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಪಿಕಪ್ ಅಂದರೆ ನೀವು ಗಾಡಿ ಸ್ಟಾಪ್ ಮಾಡಿಬಿಟ್ಟು ಸಡನ್ನಾಗಿ ನೀವು ಪಿಕಪ್ ಬೇಕಂದರೆ ಗಾಡಿಯಲ್ಲಿ ಸಿಕ್ಕಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಆ್ಯಾವ್ರೇಜಲ್ಲಿ ಟಾರ್ಕ್ ಮತ್ತು ಫ್ಯೂಯಲ್ ಕನ್ಸಂಪ್ಷನ್ ಬ್ಯಾಲೆನ್ಸ್ ಮಾಡಿ ತೊಗೋಬೇಕು. ಇದು 1 ಲೀಟ್ರ್ ಅಂದರೆ ಆ್ಯಾವ್ರೇಜ್ ಇರುತ್ತೆ. 1.5 ಲೀಟ್ರ್ ಅಂದರೆ ನಿಮಗೆ ಚೆನ್ನಾಗಿರುತ್ತೆ. 1 ಲೀಟ್ರಿಂದ ಸ್ಟಾರ್ಟ್ ಆಗುತ್ತೆ. ಇದ್ರದ್ದು ಲೆಂತ್ ಬಂದು ನಿಮಗೆ 4 ಮೀಟ್ರ್ ಇದೆ. 4 ಮೀಟ್ರ್ ಒಳಗಿದೆ. ನಿಮ್ಗೆ ಗೊತ್ತಿರಬೇಕು ಗೌರ್ಮೆಂಟ್ ರೂಲ್ಸು 4 ಮೀಟ್ರ್ ಮೇಲಿದ್ದರೆ ಕಾರ್ಗೆ ಟ್ಯಾಕ್ಸ್ ಜಾಸ್ತಿ ಇರುತ್ತೆ. ಇದು 4 ಮೀಟ್ರ್ ಒಳಗಿದೆ, ಟ್ಯಾಕ್ಸ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ನೋಡಬೇಕಾದ್ರೆ ನಿಮಗೆ ಮ್ಯಾನ್ಯಲ್ 6 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಕೊಟ್ಟಿದ್ದಾರೆ. ಎಂಜಿನ್ನು, ಟ್ರಾನ್ಸ್ಮಿಷನು ಇದು ಮೇನ್ ನಮಗೆ, ಮತ್ತು ಗಾಡಿದ ಲೆಂತು. ಮೈಲೇಜ್ ನೋಡಬೇಕಾದ್ರೆ ನಿಮಗೆ ಆ್ಯಾವ್ರೇಜು 17 to 20 ಅಂತ ಹೇಳ್ತಿದ್ದಾರೆ. ಬಟ್ ಇನ್ನು ಟೆಸ್ಟ್ ಮಾಡಿ ನೋಡಬೇಕು. ಬಟ್ ಆ್ಯಾವ್ರೇಜ್ ಅಷ್ಟು ಕೊಡ್ಬೋದು. ಸೇಫ್ಟಿ ಫ್ಯೂಚರ್ಸ್ ನೋಡೋಕ್ಕೋದ್ರೆ ಟೈರ್ ಪ್ರೆಷರ್ ಮಾನಿಟರ್ ಕೊಟ್ಟಿದ್ದಾರೆ. ಅಂದರೆ ನಾವು ಟೈರ್ ಎಷ್ಟು ಪ್ರೆಷರ್ ಇದೆ ನೋಡ್ಕೊಬೋದು. ನೆಕ್ಸ್ಟ್ ನಿಮಗೆ ABS ಕೊಟ್ಟಿದ್ದಾರೆ.
ಬ್ರೇಕ್ ಫೋರ್ಸ್ ಸಿಸ್ಟಮ್ ಕೊಟ್ಟಿದ್ದಾರೆ, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ, ಹಿಲ್ ಅಸಿಸ್ಟೆಂಟ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್. ಇದು ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನಂತಂದೇಳಿ ಇದ್ರದ್ದು ಫ್ಯೂಚರ್ಸು. ಇಷ್ಟು ಸೇಫ್ಟಿ ಕೊಟ್ಟಿದ್ದಾರೆ. ಏರ್ ಬ್ಯಾಗ್ಸು ನಿಮಗೆ ಕೊಟ್ಟಿದ್ದಾರೆ. ಇದು ನಿಮಗೆ ಕಂಪೇರ್ ಮಾಡೋಕ್ಕೆ ನೋಡಿದ್ರೆ ಎಸ್ ಯು ಅಲ್ಲಿ ಮಹೇಂದ್ರ, ಹುಂಡೈ ಕ್ರೇಟಾ, ಮಾರುತಿ ವಿತಾರ ಇದಕ್ಕೆ ನಿಮಗೆ ಈ ರೇಂಜಲ್ಲಿ ಇದು ಬರುತ್ತೆ. ಮತ್ತು ಎಕ್ಸ್ಟ್ರಾ ಫೀಚರ್ಸ್ ಅಂದರೆ ನಿಮಗೆ ರೇರ್ ಸೀಟ್ ಬೆಂಡ್ ಮಾಡ್ಬೋದು, ಸ್ಲೈಡ್ ಮತ್ತು ವೆಂಟಿಲೇಷನ್ ಇದೆ, 30 ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಪ್ಯಾನೋರಾಮಿಕ್ ಸನ್ ರೂಫ್ ಅಂದರೆ ಮೇಲ್ಗಡೆ ಎಲೆಕ್ಟ್ರಿಕಲ್ ಆಪ್ರೇಟ್ ಮಾಡಿದ್ರೆ ನಿಮಗೆ ಮೇಲೆ ನೋಡಲಿಕ್ಕೆ ಸನ್ ರೂಫ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಕಿಯಾ ಕನೆಕ್ಟ್ ಅಂತ ಒಂದು ಸಾಫ್ಟ್ವೇರ್, ಡಯಾಗ್ನೋಸ್ಟಿಕ್ ಸಾಫ್ಟ್ವೇರ್ ಹಾಕಿದ್ದಾರೆ. ಇದರಲ್ಲಿ ಏನೇ ಪ್ರಾಬ್ಲಮ್ ಆಯಿತು ಅಂದರೆ ನಿಮಗೆ ಅದರಲ್ಲಿ ಸಾಫ್ಟ್ವೇರಲ್ಲಿ ಗೊತ್ತಾಗುತ್ತೆ. ಐಸ್ ಕ್ಯೂಬ್ ಹ್ಯಾಲೋಜನ್ ಲ್ಯಾಂಪ್ ಕೊಟ್ಟಿದ್ದಾರೆ. ಫ್ರಂಟ್ ಡಿಜಿಟಲ್ ಟೈಗರ್ ಫೇಸ್ ಇದು ಕೊಟ್ಟಿದ್ದಾರೆ, ಗ್ರಿಲ್ಲು, ಪಾರ್ಕಿಂಗ್ ಬ್ರೇಕ್ ಸೆನ್ಸರು, ರೇರ್ ಪಾರ್ಕಿಂಗ್ ಸೆನ್ಸರು, ಹೀಗೆ ಸುಮಾರು ಫ್ಯೂಚರ್ಸ್ ಕೊಟ್ಟಿದ್ದಾರೆ. ಫ್ಯೂಚರ್ಸು ಚೆನ್ನಾಗಿದೆ ನಿಮಗೆ. ಮತ್ತು ಇನ್ನೊಂದೇನೆಂದರೆ ಸ್ಮಾರ್ಟ್ ಕ್ರೂಸ್ ಕಂಟ್ರೋಲ್ ಅಂದರೆ ಮುಂದೆ ಗಾಡಿ ಹೋಗ್ತಾ ಇದ್ದರೆ ಹಿಂದ್ಗಡೆ ಎಷ್ಟು ಡಿಸ್ಟೆನ್ಸಲ್ಲಿ ಸ್ಟಾಪ್ ಮಾಡಬೇಕಾ ಹೋಗ್ಬೇಕಂತಂತೇಳಿ ಒಂದು ಸಿಗ್ನಲ್ ಕೊಡಲಿಕ್ಕೆ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡಬೇಕಾದ್ರೆ ನಿಮಗೆ ಸ್ವಲ್ಪ ಜಾಸ್ತಿ ಇದೆ, 190 mm ಇದೆ. ಇದು ನಿಮಗೆ 5 ಸೀಟರ್ ಕಾರು. ಗ್ರೌಂಡ್ ಕ್ಲಿಯರೆನ್ಸು ನಿಮಗೆ SUV ಅಂದಮೇಲೆ ಗ್ರೌಂಡ್ ಕ್ಲಿಯರೆನ್ಸ್ ಇರಬೇಕು. ಯಾಕಂದರೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಯಾಕೆ ಬೇಕಂದರೆ ನಿಮಗೆ ಗುಂಡಿಯಲ್ಲಿ ಬಿದ್ದಾಗ ಗಾಡಿ ಕೆಳಗಡೆ ಬೇಸ್ ಟಚ್ ಆಗಬಾರ್ದು. ಗ್ರೌಂಡ್ ಕ್ಲಿಯರೆನ್ಸ್ ನಿಮಗೆ ಕಮ್ಮಿ ಇದ್ದಂಗೆ ನಿಮಗೆ ನೋಡಿರ್ಬೋದು, ಹಂಪಲ್ಲಿ ನೀವು ಕಾರಲ್ಲಿ ಕೂತಾಗ ಹಂಪಲ್ಲಿ ನೋಡಿರ್ಬೇಕು, ಹಂಪ್ ಟಚ್ ಆಗುತ್ತೆ. ನಿಮಗೆ ಜಾಸ್ತಿ ಲೋಡ್ ಕೊಟ್ಟಾಗ ಇಟ್ಟಾಗುತ್ತೆ. ಅಂದರೆ ಗಾಡಿ ಸ್ವಲ್ಪ ಹೈಟ್ ಇರುತ್ತೆ, ನೆಲದಿಂದ ನಿಮಗೆ ಗಾಡಿದು ಫ್ರೇಮ್ ಮೇಲೆ ಸ್ವಲ್ಪ ಹೈಟ್ ಇರೋದಕ್ಕೆ ಗ್ರೌಂಡ್ ಕ್ಲಿಯರೆನ್ಸ್ ಅಂತಾರೆ. ಇದು ನಿಮಗೆ ಇದರಲ್ಲಿ 190 mm ಅಂತೇಳಿ ಕೊಟ್ಟಿದ್ದಾರೆ. ಮತ್ತು ಕಂಫರ್ಟ್ ನೋಡೋಕ್ಕೋದ್ರೆ ನಿಮಗೆ ಫೀಚರ್ಸು ಸೀಟೆಲ್ಲ ಚೆನ್ನಾಗಿದೆ. ಮತ್ತು ನಿಮಗೆ ರೈಡಿಂಗ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕಲ್ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ, ಪವರ್ ಸ್ಟೇರಿಂಗ್ ಇದೆ. ಓವರಾಲ್ ನಿಮಗೆ ಎಕ್ಸ್ಟೀರಿಯರ್, ಇಂಟೀರಿಯರ್ ಮತ್ತು ನಿಮಗೆ ಡಿಸೈನು ನೋಡಲಿಕ್ಕೆ ಗಾಡಿ ಚೆನ್ನಾಗಿದೆ. ಕ್ರಾಸ್ ಓವರ್ SUV ಅಂತಾರೆ, ನೋಡಲಿಕ್ಕೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಮತ್ತು ನಿಮಗೆ ಇನೋವೇಟಿವ್ ಅಂದರೆ ಮಾರ್ಕೆಟಲ್ಲಿ ಒಂದು ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಕಾರು. ಯಾಕಂತ ಹೇಳಿದ್ರೆ ನಾವು ಕಾರ್ ತೊಗೋಬೇಕಾದ್ರೆ ಮೇನ್ ಫೀಚರ್ಸ್ ಏನು ನೋಡಬೇಕಂದ್ರೆ ಸೇಫ್ಟಿ, ಫ್ಯೂಯಲ್ ಕನ್ಸಂಪ್ಷನ್ ಅಂದರೆ ಪೆಟ್ರೋಲ್ ಎಷ್ಟು ಕುಡಿಯುತ್ತೆ, ಇನ್ನೊಂದೇನೆಂದರೆ ರಿಯಲಬಿಲಿಟಿ ಮತ್ತು ಟೆಕ್ನಾಲಜಿ ಫ್ಯೂಚರ್ಸ್ ಅಂದರೆ ಇವಾಗ ಏನು ಅಡ್ವಾನ್ಸ್, ಇವಾಗ AI ನಡೀತಾ ಇದೆ. AI ಟೆಕ್ನಾಲಜಿಯಲ್ಲಿ ನಮಗೆ ಗಾಡಿಯಲ್ಲಿ AI ಟೆಕ್ನಾಲಜಿ ಇವಾಗ ಬರ್ತಾರೆ ಗಾಡಿಯಲ್ಲೆಲ್ಲ. AI ಟೆಕ್ನಾಲಜಿಯಲ್ಲಿ ಏನಿದೆ ಅದೇ ಥರ ಗಾಡಿಯಲ್ಲಿ ತುಂಬ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ನೀವು ನೋಡಿರ್ಬೋದು, ಕಾಸ್ಟ್ಲಿ ಕಾರಲ್ಲಿ ತುಂಬ ಟೆಕ್ನಾಲಜಿ ಯೂಸ್ ಮಾಡಿ ನಿಮಗೆ ಅನ್ಕೊಬೋದು 1 ಕೋಟಿ 2 ಕೋಟಿ ಕಾರ್ ಏನಿದೆ ಅಂತೇಳಿ. ಕಾರಲ್ಲಿ ಕೂರೋದು ಅದೇ ಜನ, ಆದರೆ ನಿಮಗೆ ಅದರಲ್ಲಿ ಫೀಚರ್ಸ್ ಜಾಸ್ತಿ ಕೊಟ್ಟಿರ್ತಾರೆ, ಎಲೆಕ್ಟ್ರಾನಿಕ್ಸ್ ಫೀಚರ್ಸ್ ಜಾಸ್ತಿ ಕೊಟ್ಟಿರ್ತಾರೆ, ಕಂಫರ್ಟ್ ಜಾಸ್ತಿ ಕೊಟ್ಟಿರ್ತಾರೆ. ಹಾಗಾಗಿ ಜಾಸ್ತಿ ಅದನ್ನೇ ಸ್ವಲ್ಪ ಸ್ಲೋಲಿ ಇವಾಗ ಸಪೋಸ್ 1 ಕೋಟಿ ಕಾರು 2 ಕೋಟಿ ಕಾರಲ್ಲಿ ನಿಮಗೆ 20 ಫೀಚರ್ಸ್ ಇತ್ತಂದರೆ ಆ ಫೀಚರ್ಸು ಸ್ಲೋಲಿ ಇಂಥ ಕಾರ್ಗಳಲ್ಲಿ ಮಿಡ್ ಸೆಗ್ಮೆಂಟ್ ಅಂದರೆ ಮೀಡಿಯಮ್ ಸೆಗ್ಮೆಂಟ್ ಕಾರಲ್ಲಿ ಅಳವಡಿಸ್ತಾರೆ. ಥ್ಯಾಂಕ್ ಯು. ಚಾನಲ್ಗೆ ಸಬ್ಸ್ಕ್ರೈಬ್